ಈ ರಾಜ್ಯದ ಅತ್ಯಂತ ಪ್ರತಿಭಾವಂತ ಉತ್ಸುಕರಾದಂಥ ಉಪಮುಖ್ಯಮಂತ್ರಿಗಳು, ಮುಂದೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಾಗುವವರು, ನಮ್ಮ ಈ ಒಂದು ಸಮಾರಂಭದಲ್ಲಿ ಬಂದು ಅದು ಸಮಾರಂಭ ಅವರನ್ನು ವಿಜೃಂಭಿಸತಕ್ಕಂಥ ಕಾರ್ಯಕ್ರಮ ಅಲ್ಲ. ನಮ್ಮ ಕಾರ್ಯಕರ್ತರು, ಬೂತ್ ಅಧ್ಯಕ್ಷರು ಅವರನ್ನು ವಿಜೃಂಭಿಸತಕ್ಕಂಥ ಒಂದು ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ವಿಶೇಷವಾದಂಥ ಕಾರ್ಯಕ್ರಮ ಅಂತೇಳಿ ಇದನ್ನು ನಾನು ಹೇಳಬೇಕಾಗಿದೆ. ಈಗಾಗಲೇ 5:15 ಗಂಟೆಗೆ ಅವರನ್ನು ನಾವು ಬಿಡಲೇಬೇಕು ಅಂತೇಳಿ ಮಾತು ಕೊಟ್ಟಿದ್ದೇವೆ. ನಾನು ಅವರ ಮಾತನ್ನು ನಾವು ಹೆಚ್ಚಾಗಿ ಇಲ್ಲಿ ಕೇಳಬೇಕು. ಈ ತನ್ಮಧ್ಯೆ ನನಗೆ ಸನ್ಮಾನ ಅಂತೇಳಿ ಸುಬೋಧ್ರ ಅವರಿಗೆ ಹೇಳಿದೆ, ನಾವು ಮಾಡಬೇಡಿ, ಯಾಕಂದರೆ ಕಾರ್ಕಳದಲ್ಲಿ ಇಲ್ಲಿವರೆಗೆ ನಾನು ಶಾಸಕನಾಗಿ ಅನೇಕ ಪದವಿಗಳನ್ನು ಪಡೆದ ಮಂತ್ರಿಯಾಗಿ ಕೊನೆಗೆ ಮುಖ್ಯಮಂತ್ರಿಯಾಗಿ 96ನೇ ಇಸವಿಯಲ್ಲಿ ನನ್ನ ಶಾಸಕ ಪದವಿಯನ್ನು ಬಿಟ್ಟರೂ ಒಂದು ದಿವಸ ಕೂಡ ಒಂದು ಸನ್ಮಾನ ಕೂಡ ನಾವು ಮಾಡಿಸಲಿಲ್ಲ. ಆದ್ದರಿಂದ ಅದಕ್ಕೆ ಅಪವಾದವಾಗಿ ಈ ಕಾರ್ಯಕ್ರಮ ನೀವು ಮಾಡಲೇಬೇಡಿ ಅಂತೇಳಿ ನನಗೆ ಭಾಳ ಮುಜುಗರ ಆಗ್ತದೆ ಅಂತೇಳಿ ಹೇಳಿದೆ. ಆದರೂ ಕೂಡ ಅದು ಕೂಡ ನಮ್ಮ ಮುಖ್ಯಮಂತ್ರಿಯವರ ಹತ್ರ ಮಾಲೆ ಹಾಕಿಸಿದ್ದಾರೆ. ಆದರೆ ಒಂದು ವಿಷಯ ನಾನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಇಲ್ಲಿ ಈಗ ಇಬ್ಬರು ವೇದಿಕೆಯಲ್ಲಿದ್ದಾರೆ. ಒಬ್ಬರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಮತ್ತೊಬ್ಬರು ಎನ್ ರಾಜೇಂದ್ರ ಕುಮಾರ್ ಅವರು. ಎನ್ ರಾಜೇಂದ್ರ ಕುಮಾರ್ ಅವರನ್ನು ನಾನು ಪ್ರಥಮ ಬಾರಿ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷನನ್ನಾಗಿ ಮಾಡಿದ್ದೆ. 7 ಬಾರಿ ಆಯ್ಕೆಯಾಗಿದ್ದಾರೆ. ಆಲೋಚನೆ ಮಾಡಿ. ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ಶ್ರೇಷ್ಠ, ಉನ್ನತ, ಯಶಸ್ವಿ ಸಹಕಾರಿಯಾಗಿ ಮತ್ತು ಸಹಕಾರ ರತ್ನವನ್ನು ಪಡೆದಂಥವರು. ನನಗೆ ಭಾಳ ಹೆಮ್ಮೆ ಆಗ್ತದೆ. ನನ್ನ ಆಯ್ಕೆಯಲ್ಲಿ ತಪ್ಪಿ ಇಲ್ಲ ಅಂಥೇಳಿ ನನಗೆ ಅನ್ನಿಸ್ತದೆ. ಆಮೇಲೆ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನು ಪ್ರಪ್ರಥಮ ಅವರಿಗೆ MLA ಆಗಬೇಕು ಅಂತೇಳಿ ಟಿಕೆಟ್ ಕೊಡಿಸಿದವ ನಾನು. ಆದ್ದರಿಂದ ಇವತ್ತು ಅತ್ಯಂತ ಯಶಸ್ವಿ ನಾಯಕರಾಗಿ ಕರ್ನಾಟಕದಲ್ಲಿ ಮೂಡಿ ಬಂದಿದ್ದಾರೆ. ಅವರು ಸದ್ಯದಲ್ಲೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾವೆಲ್ಲ ಹಾರೈಸೋಣ. ಯಾಕಂದರೆ ಕಾರ್ಕಳ ಪುಣ್ಯಭೂಮಿ, ಗೊಮ್ಮಟೇಶ್ವರನ ಊರು. ಅವರು ಗೊಮ್ಮಟೇಶ್ವರನ ಥರ ಬೆಳೀಲಿ. ಇವತ್ತು ನಾವು ಕರ್ನಾಟಕದ ಪ್ರದೇಶದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರೂ ಕೂಡ ಕಾಂಗ್ರೆಸ್ ಸಂಕಷ್ಟದಲ್ಲಿರುವಾಗ, ಅಪಾಯದಲ್ಲಿರುವಾಗ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಹೋರಾಟ ಮಾಡಿದಂಥ ಒಬ್ಬ ಧೀಮಂತ ಕಾಂಗ್ರೆಸ್ ನಾಯಕ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಈಗ ನಾನು ಒಂದು ಮಾತು ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಅದನ್ನು ವಿಶೇಷವಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ಕೂಡ ತರ್ತೇನೆ. ಅದೇನಂತ ಹೇಳಿದರೆ, ನಾವು ಯಾರೂ ಗಾಬರಿ ಆಗಬೇಕಾಗತ್ತೇ ಇಲ್ಲ. ಸುನೀಲ್ ಕುಮಾರ್ ಮೊನ್ನೆನೋ ಒಂದು ಹೇಳಿಕೆ ಕೊಟ್ಟರು, ಏನು ಭೂಮಿಗೆ ಸ್ವಾಗತ ಮಾಡ್ತೇನೆ ಅಂತೇಳಿ. ಈ ಭೂಮಿ ಪವಿತ್ರವಾದಂಥ ಭೂಮಿ, ಪರಶುರಾಮನ ಭೂಮಿ. ಅಂಥ ಪರಶುರಾಮನನ್ನು ಅವಮಾನ ಮಾಡಿದವರು ಯಾರು? ಇದೇ BJPಯ ಮುಖಂಡರಾದಂಥ ಸುನೀಲ್ ಕುಮಾರ್ ಅವರು. ಇಲ್ಲಿ ನಾವು ಇತಿಹಾಸ ನೋಡಿದ್ದೇವೆ. ನಾವೆಲ್ಲ ಏನು ನಡೆದು ಬಂದಿದೆ ಅದರಲ್ಲಿ ಕೂಡ 71ನೇ ಇಸವಿಯಿಂದ ಇದು 2 ಅವಿಭಾಜ್ಯ ಜಿಲ್ಲೆಯಾಗಿತ್ತು. 2 ಅವಿಭಾಜ್ಯ ಜಿಲ್ಲೆಯಲ್ಲಿ 14ಕ್ಕೆ 14 MLAಗಳು ಕೂಡ ಒಂದಲ್ಲ, ಎರಡಲ್ಲ, 3 ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ. 3 ಲೋಕಸಭಾ ಸದಸ್ಯರು ಒಂದಲ್ಲ, ಎರಡಲ್ಲ, 3 ಅಲ್ಲ, 5 ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ. ಆದ್ದರಿಂದ ಇದು ಕಾಂಗ್ರೆಸ್ ಪಕ್ಷದ ಗಂಡು ಮೆಟ್ಟಿನ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ.
ಈಗ ನಾವು ನಮ್ಮನ್ನು ತಿಳ್ಕೊಳ್ಬೇಕು, ಇವತ್ತು ನಮ್ಮನ್ನು ನಾವು ಅರಿತುಕೊಳ್ಬೇಕಾಗ್ತದೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಜಾತಿ ಅಥವಾ ಯಾವುದೇ ಒಂದು ಜಾತಿಯ ಪಕ್ಷ ಅಲ್ಲ. ಇಲ್ಲಿ ಎಲ್ಲ ಪಕ್ಷದವರು ಇವರಿಗೆ ಅವಕಾಶ ಇದೆ. ಇಲ್ಲಿ MLAಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಇಲ್ಲಿ ಶಾಸಕರಾಗಿದ್ದಾರೆ, ಲೋಕಸಭಾ ಸದಸ್ಯರು ಕೂಡ ಆಗಿದ್ದಾರೆ. ನಾವು ಎಲ್ಲರನ್ನೂ ಪ್ರೀತಿ ಮಾಡತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅಂದರೆ ಎಲ್ಲ ಜಾತಿಯವರನ್ನು ಸಮಾನವಾಗಿ ಪ್ರೀತಿ ಮಾಡತಕ್ಕಂಥ, ವಾತ್ಸಲ್ಯದಿಂದ ನೋಡತಕ್ಕಂಥ ಏಕೈಕ ಪಕ್ಷ ಇವತ್ತು ಈ 2 ಜಿಲ್ಲೆಗಳಲ್ಲಿ ಯಾವುದು ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಎಲ್ಲರಿಗೆ ಸೇರಿದಂಥ ಪಕ್ಷ, ಒಂದು ವರ್ಗಕ್ಕೆ ಸೇರಿದಂಥ ಪಕ್ಷ ಅಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ತಮ್ಮ ದೃಷ್ಟಿಕೋನ ಯಾವ ಕಡೆ ಇತ್ತು ಅಂತೇಳಿದರೆ ಹಸಿದವನ ಕಡೆ ಇತ್ತು, ಭೂಮಿ ಇಲ್ಲದವನ ಕಡೆ ಇತ್ತು, ಅನಾಥನ ಕಡೆ ಇತ್ತು. ಅಂಥವರಿಗೆ ಆ ಅನಾಥ ಭಾವನೆ ಪ್ರಜ್ಞೆ ಇಲ್ಲಂಥ ಜನರಿಗೆ ಇದು ನನ್ನ ಭೂಮಿ, ಇಲ್ಲಿ ನನಗೆ ಸರಿಮಾನವಾದ ಪಾಲು ಇದೆ ಎಂಬ ಭಾವನೆ ಹುಟ್ಟಿಸದ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಅದಕ್ಕೆ ಯಾವ ಗೊಂದಲ ಕೂಡ ಇರಲಿಲ್ಲ. ಇಲ್ಲಿ ಎಲ್ಲ ಜಾತಿಯವರನ್ನು ಸರಿಯಾಗಿಯೇ ಸರಿಸಮ ವ್ಯತ್ಯಾಸ ಮಾಡಲೇಬಾರ್ದು. ಇನ್ನು ಮುಂದೆ ಕೂಡ ಅಷ್ಟೇ. ನೀವು ಯಾವಾಗ ಕಾಂಗ್ರೆಸ್ ಪಕ್ಷದವರು ಎಲ್ಲ ಜಾತಿಯವರನ್ನು, ಎಲ್ಲ ಮತದವರನ್ನು ಸಮಾನ ದೃಷ್ಟಿಯಿಂದ ನೋಡ್ತಿರೋ ಆಗ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಇದು ಆ ಗುಟ್ಟು ನಿಮ್ಮ ಕೈಯಲ್ಲೇ ಇದೆ, BJP ಅವರ ಕೈಯಲ್ಲಿಲ್ಲ. ನಮ್ಮ ಕಾಂಗ್ರೆಸ್ನ ಪರವಾಗಿದೆ. ಈ ಜಿಲ್ಲೆಯ ಶಕ್ತಿ ಏನು ಅಂತೇಳಿ ಇತಿಹಾಸ ನಮಗೆ ಹೇಳಿಕೊಟ್ಟಿದೆ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಉಳ್ಳಾಲದ ಅಬ್ಬಕ್ಕ ದೇವಿ ಪೋರ್ಚುಗೀಸರು ದಾಳಿ ಮಾಡಿದ್ರು. 1 ಅಲ್ಲ 2 ಅಲ್ಲ 3 ಬಾರಿ 4 ಬಾರಿ ದಾಳಿ ಮಾಡಿದ್ರು. ಆ 4 ಬಾರಿ ಕೂಡ ದಾಳಿ ಮಾಡಿ ಪೋರ್ಚುಗರನ್ನು ಹಿಮ್ಮೆಟ್ಟಿಸಿದ್ರು. ಯಾಕೆ ಮಾಡಿದರು ಅಂತೇಳಿದರೆ ಅವರ ಸೈನ್ಯದಲ್ಲಿ ಪ್ರಮುಖವಾಗಿ ಮೊಗವೀರರು ಮತ್ತು ಬ್ಯಾರಿಗಳು ಅಂದರೆ ಮುಸ್ಲಿಮರು ಸೈನಿಕರಾಗಿ ಆ ಒಗ್ಗಟ್ಟಿನಿಂದ ಸಂರಕ್ಷಣೆ ಮಾಡಿದ ಕಾರಣ ಈ ಗಂಡು ಮೆಣಸಿನ ನೆಲದಲ್ಲಿ ಪೋರ್ಚುಗೀಸರು ಕಾಲುಡ್ಲಿಕ್ಕೆ ಆಗಲಿಲ್ಲ. ಇದು ಶಕ್ತಿ ಕಾಂಗ್ರೆಸ್ ಇದ್ದು. ನೀವು ಯಾರು ಅನುಮಾನ ಮಾಡಿಕೊಳ್ಬೇಕಾಗಿಲ್ಲ. ಎಲ್ಲ ಜಾತಿಯವರನ್ನು ಸರಿಯಾಗಿ ನೋಡಿದರೆ ಅವರಿಗೆ ನೋವಾಗ್ಬೋದು, ಇವರಿಗೆ ನೋವಾಗ್ಬೋದು ಎಂಬ ಭಾವನೆ, ಆ ಕೀಳರಿಮೆ ನಮ್ಮ ಕಾಂಗ್ರೆಸ್ನಲ್ಲಿ ಇರಬಾರ್ದು. ಆದ್ದರಿಂದ ಇವತ್ತು ನೀವು ನೋಡಿರ್ಬೋದು, ಅನೇಕ ವರ್ಷಗಳ ಕಾಲ ಇವರು ಎಲ್ಲ ಒಂದು 5-6 ವರ್ಷದ ಕಾಲದಿಂದ ಹೇಳ್ಬೋದು, ಇದೇ ಎಲ್ಲ ನಮ್ಮ ಹಿಂದೂಗಳ ಗಂಡು ಮೆಟ್ಟಿನ ಜಲ ಅಂತೇಳಿ. ಒಂದು ಕಾಲದಲ್ಲಿ ಇಡೀ ಉಡುಪಿ ಮತ ಅದು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲ ಕೊಟ್ಟದ್ದಿದೆ ಇತಿಹಾಸ. ಮಂಜುನಾಥ್ ಭಂಡಾರಿಯವರೇ, ಇದು ನಾವು ನೋಡಿದ ಚರಿತ್ರೆ. ಇದು ಎಲ್ಲ ಜೈನ್ ಮಠದ ಸ್ವಾಮಿಗಳು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟದ್ದಿದೆ. ನಮ್ಮ ಮಂಜುನಾಥ್ ಇಲ್ಲಿ ಧರ್ಮಸ್ಥಳದ ಹೆಗ್ಡೆಯವರು ಅವರು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟದ್ದೇ ಇದೆ. ಅಲ್ಲಿ ಎಲ್ಲಿ ಎಡವಿದ್ದೇನೆ ಅಂತ ನಾವು ನೋಡಬೇಕು. ಈಗ ಶಿವಕುಮಾರ್ ಅವರು ಕೆಲವು ವಿಚಾರಗಳಲ್ಲಿ ಅವರನ್ನು ನೇರವಾಗಿ ಹೇಳ್ತೇವೆ ನಾವು, ಭಾಳ ಹಿಂದೂ ಏನಿಲ್ಲ, ಅವರು ಈ ನೆಲದ ಮಗವು. ಸರ್ವಧರ್ಮ ಸಮನ್ವಯತೆಯನ್ನು ಕರ್ನಾಟಕದ ನೆಲದಲ್ಲಿ ಪುನಃ ಸ್ಥಾಪನೆ ಮಾಡತಕ್ಕಂಥ ಒಂದು ದೀಕ್ಷೆ ಕೈಗೊಂಡಂಥ ಮುಖಂಡ ಕಾಂಗ್ರೆಸ್ನಲ್ಲಿ ಅವರು DK ಶಿವಕುಮಾರ್ ಅವರು. ಶಿವಕುಮಾರ್ ಅವರು ಏನೂ ಆಶ್ಚರ್ಯ ಇಲ್ಲ ಇದರಲ್ಲಿ. ಎಲ್ಲ ಸ್ವಲ್ಪ ಇತಿಹಾಸದ ಪುಟಗಳನ್ನು ಭಾಳ ಹಿಂದೆ ಹೋಗಬೇಡಿ ನೀವು. ಕೆಲವೇ ದಶಕಗಳ, ಕೆಲವು ವರ್ಷಗಳ ಹಿಂದೆ ನೋಡಿದರೆ ನಮಗೆ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ, ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಎಲ್ಲೋ ನಾವು ಎಡವಿದ್ದೇವೆ, ನಮ್ಮದು ತಪ್ಪಿದೆ. ನಾವು ಎಲ್ಲೋ ನಾವು BJP ಅಂತ ಪಕ್ಷವನ್ನು ಒಂದು ಕೆಲವರನ್ನೇ ಮೆಚ್ಚಿಸಿಕೊಳ್ಳೋದು, ಕೆಲವು ಸ್ವಾಮಿಗಳನ್ನೇ ಮೆಚ್ಚಿಕೊಳ್ಳೋದು, ಕೆಲವರನ್ನು ಬಿಡೋದು, ಇದನ್ನು ನಾವು ಕೆಟ್ಟ ಅಭ್ಯಾಸ ನಮ್ಮದು. ಅದನ್ನು ಸರಿ ಮಾಡಿಸಬೇಕು. ಎಲ್ಲರನ್ನ ಇವತ್ತು ಈ ಪಕ್ಷ ಎಲ್ಲರ ಪಕ್ಷ ಅಂತೇಳಿ ತಿಳ್ಕೊಳ್ಳೋಂಥ
ಒಂದು ಭಾವನೆಯನ್ನು ಎಲ್ಲರಲ್ಲಿ ಕೊಟ್ಟರೆ ಯಾಕೆ ಬರುವುದಿಲ್ಲ? ನಾವು ಏನು ಮಾಡಲಿಲ್ಲ ಇಲ್ಲಿ, ಅದನ್ನೇ ಹೇಳಿ ನೀವು. ಉಳುವವನಿಗೆ ಭೂಮಿಯನ್ನು ಕೊಟ್ಟಿದ್ದೇವೆ. ಆ ಇಡೀ ಕರ್ನಾಟಕ ರಾಜ್ಯದ ಭೂಮಸೂದೆ ಇಡೀ ರಾಷ್ಟ್ರದಲ್ಲೇ ಒಂದು ಆದರ್ಶ ಭೂಮಸೂದೆ. ಉಳುವವನಿಗೆ ನಾವು ತ್ಯಾಗ ಮಾಡಿದ್ದೇವೆ, ಕಾಂಗ್ರೆಸ್ ನಾಯಕರು ತ್ಯಾಗ ಮಾಡಿದ್ದಾರೆ. ನನಗೆ ನೆನಪಿದೆ, ಕಾರ್ಕಳದಲ್ಲಿ ನಮಗೆ ಈಗಲೂ ನೆನಪಿದೆ, ಅನೇಕ ನಮ್ಮ ಕಾಂಗ್ರೆಸ್ ನಾಯಕರು ಕಳ್ಕೊಂಡಿದ್ದಾರೆ, ಕಣ್ಣು ಕೈಕೊಂಡಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಈ ತ್ಯಾಗವನ್ನು ಮಾಡಿದವರು ನಮ್ಮ ಕಾಂಗ್ರೆಸ್ನವರು. ಯಾಕೆಂದರೆ ಬಡವನಿಗೆ ಆ ಹೊಲ ಕೊಡಬೇಕು ಅಂತೇಳಿ, ಭೂಮಿ ಕೊಡಬೇಕು ಅಂತೇಳಿ. ನಾವು ಬಡವನನ್ನು ಅಲ್ಲೇ ಭೂಮಿ ಕೊಟ್ಟರೆ ಸಾಲದು, ಅವನ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಕೂಡ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ನಾವು ಕಾರ್ಕಳದ ಒಂದು ಉದಾಹರಣೆ ತೆಗೆದುಕೊಳ್ಳಿದರೆ 10 ಕಿಲೋಮೀಟರಿಗೆ ಒಂದು ಹೈಸ್ಕೂಲ್ ಇದೆ, ಪ್ರತಿ ಗ್ರಾಮಕ್ಕೆ ಒಂದು ಶಾಲೆ ಇದೆ, ಪ್ರಾಥಮಿಕ ಶಾಲೆ ಇದೆ, ಪ್ರತಿ 15 ಕಿಲೋಮೀಟರ್ಗೆ ಒಂದು ಜೂನಿಯರ್ ಕಾಲೇಜ್ ಇದೆ, ಪ್ರತಿ 20 ಗ್ರಾಮಗಳಿಗೆ ಒಂದು ಪ್ರಥಮ ದರ್ಜೆ ಕಾಲೇಜ್ ಇದೆ. ಇಲ್ವಾ? ಏನು ಮಾಡಿದ್ದಾರೆ ಕಾಂಗ್ರೆಸ್ನವರು? ಇವರು ಏನು ಮಾಡಿದ್ದಾರೆ ನೋಡಬೇಕು. ನಾವಿಲ್ಲಿ ಸಾವಿರಾರು ಇಡೀ ಸುಳ್ಯದಿಂದ ತೆಗೆದು ಬೈಂದೂರಿನವರೆಗೆ ಕಾರ್ಕಳ ಸೇರಿ ಪ್ರತಿ ಹಳ್ಳವನ್ನು ಕೂಡಿಸತಕ್ಕಂಥ ಸೇತುವೆ ಒಂದಲ್ಲ, ಎರಡಲ್ಲ, 100 ಅಲ್ಲ, ಸಾವಿರಾರು ಸೇತುವೆಗಳನ್ನು ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ. ಇದು ಹೇಳಿ ಇವ್ರದ್ದು ಏನು ಮಾಡಿದ್ದಾರೆ ಅಂತ. ಕುಂದಾಪುರದಿಂದ ಹಿಡಿದು ಮಂಗಳೂರಿನವರೆಗೆ, ಉಳ್ಳಾಲದವರೆಗೆ ಎಲ್ಲ ಸೇತುವೆಗಳನ್ನು ಜೋಡಿಸಿದಾರಲ್ಲ, ಯಾರು ಮಾಡಿದ್ದು? ಶ್ರೀನಿವಾಸ ಮಲ್ಯ ಅಂತವರು, ನಾವು ಕಾಂಗ್ರೆಸ್ನವರು ಮಾಡಿದಂಥ ಕೆಲಸ. ಈಗ ಜನರಿಗೆ ಕೆಲಸ ಕೊಡಿಸಬೇಕು ಅಂತೇಳಿ ಇವತ್ತು ಆಯಿಲ್ ರಿಫೈನರ್ MRPL ಅನ್ನು ಮಾಡಿದ ಸರ್ಕಾರ ಯಾವುದು? ಅದರಿಂದ ನೂರಾರು ಸಾವಿರಾರು ಜನ ಕೆಲಸ ಪ್ರಯೋಜನವನ್ನು ಪಡೆದವರು ಯಾರು? ಕಾಂಗ್ರೆಸ್ ಪಕ್ಷ. SEZ ಅನ್ನು ಮಾಡಿದ್ದು ಯಾವ ಪಕ್ಷ? ಅದು ಕಾಂಗ್ರೆಸ್ ಪಕ್ಷ. ಇಲ್ಲಿ ಇಡೀ ರಾಷ್ಟ್ರಕ್ಕೆ ಯಾವುದಾದರೂ ಸಂದರ್ಭದಲ್ಲಿ ಪೆಟ್ರೋಲಿಯಂ ಅಥವಾ ಕೆರೋಸಿನ್ ಆಯಿಲ್ನ ಒಂದು ಕೊರತೆ ಬಂದರೆ ಈ ದೇಶವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಪೆಟ್ರೋಲಿಯಂ ಕ್ರೂಡ್ ಆಯಿಲ್ಗಳನ್ನು ದಾಸ್ತಾನು ಮಾಡತಕ್ಕಂಥ ಉಗ್ರಾಣಗಳನ್ನು ಪಾದೂರಿನಲ್ಲಿ, ಮಂಗಳೂರಿನಲ್ಲಿ, ವಿಶಾಖಪಟ್ಟಣದಲ್ಲಿ ಮಾಡಿದ್ದು ಅದು ಕಾಂಗ್ರೆಸ್ ಪಕ್ಷ. ಈ ಆಲೋಚನೆ ಇವತ್ತು ಮಾಡಬೇಕಾಗ್ತದೆ. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಇವತ್ತಿಗೂ ಕೂಡ ಕೇಂದ್ರದಲ್ಲಿ ಇದ್ದಿದೆ, 2030 ಒಳಗಡೆ ಪೆಟ್ರೋಲಿಯನ್ನು ಆಮದು ಮಾಡಿಕೊಳ್ಳದೇ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಇದು ನಮ್ಮ ಸರ್ಕಾರ. ಈಗ ಏನಾಗ್ತಾ ಇದೆ? ಬಡವರಾಗ್ತಾ ಇದ್ದಾರೆ, ಶ್ರೀಮಂತರು ಅತಿ ಶ್ರೀಮಂತರಾಗ್ತಾ ಇದ್ದಾರೆ. ಈ ದೇಶದ ಒಟ್ಟು ಉತ್ಪಾದನೆಯಲ್ಲಿ 90% ಪಾಲು ಬಿಲಿಯನರ್ಸ್, ಕೋಟ್ಯಾಧಿಪತಿಗಳ ಕೈಗೆ ಸೇರ್ತಾ ಇದೆ. ವರ್ಷ ಕೋಟ್ಯಾಧಿಪತಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ, 100 ಪಟ್ಟು ಜಾಸ್ತಿ ಆಗ್ತಾ ಇದೆ. ಬಡವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನೀವು ಇದರಲ್ಲಿ ಹಂಗರ್ ಇಂಡೆಕ್ಸ್ನಲ್ಲಿ ಇವತ್ತು ಇಡೀ ವಿಶ್ವದಲ್ಲೇ 10ರ ಒಳಗಡೆ ನಮ್ಮ ಸ್ಥಾನಮಾನ ಇದೆ. ಹಸುವಿನಿಂದ ಬಳಲತಕ್ಕಂಥ ಒಂದು ರಾಷ್ಟ್ರ 10ರ ಕೆಳಗಿನ ಹಂತದಲ್ಲಿ 10ರಲ್ಲಿ ಒಂದು ನಮ್ಮ ದೇಶ. ಇವತ್ತು ಅತ್ಯಂತ ಅಸಂತೋಷದಿಂದ ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ, ಇಡೀ ಜಗತ್ತಿನ ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ ನಮ್ಮ ಸ್ಥಾನ ಇವತ್ತು 7ನೇ ಸ್ಥಾನಕ್ಕೆ ಕ್ಷೀಣಿಸ್ತಾ ಇದೆ. ಅತೃಪ್ತಿ, ಅಸಂತುಷ್ಟಿ, ಹಸಿವೆ, ಮಕ್ಕಳು ಇವತ್ತು ಸಾಯತಕ್ಕಂಥ ಸಂಖ್ಯೆಯಲ್ಲಿ ಅತ್ಯಧಿಕ ಹೆಚ್ಚು ಮಕ್ಕಳು ಇಡೀ ಜಗತ್ತಿನಲ್ಲಿ ಸಾಯತಕ್ಕಂಥ ದೇಶ ಅದು ಭಾರತ. ಆ ಪರಿಸ್ಥಿತಿಗೆ ಇವತ್ತು ಮೋದಿ ಎಲ್ಲ ಹೊರಗೆ ಶೃಂಗಾರ, ಒಳಗೆ ಗೋಳಿ ಸೊಪ್ಪು ಅಂತೇಳಿ ಭಾಳ ಚೆನ್ನಾಗಿ ಚಿತ್ರಿಸ್ತಾರೆ ಅವರು. ಅದು ಇವತ್ತು ಯಾವ ದಿಕ್ಕಿಗೆ ನಾವು ಹೋಗ್ತಾ ಇದ್ದೇವೆ ಆಲೋಚನೆ ಮಾಡಬೇಕಾಗ್ತದೆ. ಅತ್ಯಂತ ಶ್ರೀಮಂತರ ಇವತ್ತು ಅಮೇರಿಕದ ಅಧ್ಯಕ್ಷನಾದಂಥ ಆಗಿ ಹೋದಂಥ ಬೈಡನ್ ಅವರು ಹೇಳ್ತಾರೆ, ಒಲಿಗಾರ್ಕಿ, ಬಿಲಿಯನೇರ್, ಕೋಟ್ಯಾಧಿಪತಿಗಳ
ಒಂದು ಕೈಯಲ್ಲಿ ಇವತ್ತು ಆಡಳಿತ ಈಗ ಜಗತ್ತಿನಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ಆಡಳಿತ ಸಿಗ್ತಾ ಇದೆ, ಅದರಲ್ಲಿ ಭಾರತ ಕೂಡ ಬಂದು ಅಂತ. ಇದನ್ನು ತಡೆ ಹಿಡಿಬೇಕಾದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೀಕ್ಷೆಯನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಇದೆ. ನಾವು ಡಿ ಕೆ ಶಿವಕುಮಾರ್ ಅವರು ಹೇಳತಕ್ಕಂಥದ್ದು, ಒಳ್ಳೆಯ ನಾಯಕತ್ವ ಕೊಟ್ಟಿದ್ದೀರಿ, ಪಕ್ಷವನ್ನು ಸಂಘಟನೆ ಮಾಡೋದ್ರಲ್ಲಿ ಪ್ರಾಥಮಿಕ ಆದ್ಯತೆಯನ್ನು ಕೊಟ್ಟಿದ್ದೀರಿ. ಯಾರು ಇದರ ಬಗ್ಗೆ ಹೇಳಿಕೆಗಳು ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ, ಆದರೆ ನೀವು ಮುಖ್ಯಮಂತ್ರಿ ಆಗುವುದನ್ನು ಯಾರಿಗೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಯಾರು ಅದರಲ್ಲಿ ಆತಂಕ ಪಡಬೇಕಾದಂಥ ಅವಶ್ಯಕತೆ ಯಾರಾದರೂ ಟೀಕೆ ಮಾಡುವವರಿದ್ದರೆ ಅವರ ವೈಯಕ್ತಿಕ ತೃಪ್ತಿಗೆ ಅದನ್ನು ಟೀಕೆ ಮಾಡಬೇಕೇ ಹೊರತು, ಆದರೆ ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಅದು ವರ ಯಾರು ಕೊಡತಕ್ಕಂಥ ವರ ಅಲ್ಲ, ಅವರು ಸಂಪಾದನೆ ಮಾಡತಕ್ಕಂಥ ಒಂದು ಶಕ್ತಿ, ಅದು ಮುಖ್ಯಮಂತ್ರಿ ಪದವಿ. ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ, ಅದು ಕೂಡ ಕಾರ್ಕಳದ ಪುಣ್ಯಭೂಮಿಯಲ್ಲಿ ಈ ಮಾತನ್ನು ಹೇಳುವಾಗ ಇದಕ್ಕೆ 100ಕ್ಕೆ 100 ಸತ್ಯ. ನಾನು ಹೇಳೋದಿದ್ರೆ ನೀವು ಮಾತ್ರ ಪ್ರತಿಕ್ರಿಯೆ ಕೊಡಬಾರ್ದು ಯಾವುದಕ್ಕೂ ಈ ಮುಖ್ಯಮಂತ್ರಿ ಪದವಿ ವಿಷಯದಲ್ಲಿ. ಇಟ್ ಇಸ್ ಎ ಸೆಟಲ್ಡ್ ಮ್ಯಾಟರ್. ಇದು ತೀರ್ಮಾನ ಆಗಿಬಿಟ್ಟಿದೆ, ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ, ನಮ್ಮ ಇತಿಹಾಸ ತೀರ್ಮಾನ ಮಾಡಿದೆ. ಅದರ ಯಾರಿಗೂ ತಪ್ಪಿಸಿ ಇವತ್ತು ಅಥವಾ ನಾಳೆ, ಅದಕ್ಕೆ ಇಟ್ಸ್ ಎ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ಅದಕ್ಕೆ ಯಾರು ಕೂಡ ಅದಕ್ಕೆ ಅವರ ಸಪೋರ್ಟರ್ಸು ಕೂಡ ಸುಮ್ಮನೆ ನಾವೇ ಮಾಡಿಸಿದ್ದೇವೆ ಅಂತೇಳಿ ಯಾರು ಹೇಳ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಅಥವಾ ಇವತ್ತು ಇದು ಆಗಬಾರ್ದು ಅಂತೇಳಿ ತಪ್ಪಿಸ್ಕೊಳ್ಳಿಕ್ಕೆ ಅದು ಇವತ್ತು ಯಾವ ಕೋಟಿ ಪ್ರಯತ್ನ ಮಾಡಿದರೂ ಕೂಡ ಯಾರಿಗೂ ಕೂಡ ಅದು ಸಾಧ್ಯ ಆಗೋದಿಲ್ಲ ಎಂಬುದನ್ನು ಕೂಡ ಸ್ವತಃಸಿದ್ಧ. ಆದ್ದರಿಂದ ಭಾಳ ಸಂತೋಷ. ನಾನು ಹೆಚ್ಚು ಮಾತುಗಳನ್ನು ಬೆಳೆಸಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಪಕ್ಷದ ಸಂಘಟನೆ ತಳಮಟ್ಟದಲ್ಲಿ ಆಗಬೇಕಾಗಿದೆ. ಅದನ್ನು ಆ ಕ್ರಿಯೆಯನ್ನು ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಇಲ್ಲಿ ಕೂಡ ನಾವು ಮಾಡ್ತೇವೆ. ಇದು ಖಂಡಿತವಾಗಿ ಕೂಡ ಬರೀ 5 ಇಲ್ಲಿ ಅಲ್ಲ, ಆ ಕಡೆ ಕೂಡ ಒಟ್ಟು 15, ಒಟ್ಟು 13 ಸೀಟುಗಳಲ್ಲಿ 13 ಸೀಟು ಕೂಡ ಮುಂದೆ ಬರತಕ್ಕಂಥ ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ಗೆ ಬಂದೇ ಬರ್ತದೆ. 3 ಲೋಕಸಭಾ ಸೀಟ್ನಲ್ಲಿ 3 ಕೂಡ ಲೋಕಸಭಾ ಸೀಟು ನಮಗೆ ಬಂದೇ ಬರ್ತದೆ. ಆ ಶಕ್ತಿ ಇರತಕ್ಕಂಥದ್ದು ಅದು ಕಾಂಗ್ರೆಸ್ಗೆ, ಅದು ನಮ್ಮ ಪುಣ್ಯ ಭೂಮಿಯ ಅಂತಃಶಕ್ತಿ. ಇದು ಆ ಶಕ್ತಿಯನ್ನು ಯಾರಿಗೂ ಕೂಡ ಎಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಹೇಳಿ ಈ ಸಮಯವನ್ನು ಮಾಡಿಕೊಂಡು ಈ ಭಾಗಕ್ಕೆ, ಆದ್ದರಿಂದ ನೀವು ದೇವಸ್ಥಾನಕ್ಕೆ ಹೋಗುವಂಥದ್ದು ಅದರ ಬಗ್ಗೆ ಏನು ಯಾರಿಗೂ ಕೂಡ ಒಂದು ಆ ಭಾವನೆ ಬೇಕಾಗಿಲ್ಲ. ದೇವಸ್ಥಾನಕ್ಕೆ ಇದು ನಮ್ಮ ಭೂಮಿಯಲ್ಲಿ ಇಲ್ಲಿ, ಅದು ಕೂಡ ಇದು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಇದು ದೇವರ ಭೂಮಿ. ಆದರೆ ದೇವರ ಭೂಮಿಯನ್ನು BJP ರಣಭೂಮಿಯಾಗಿ ಮಾಡತಕ್ಕಂಥ ಅವರ ಪ್ರಯತ್ನಕ್ಕೆ ಯಾವಾಗಲೂ ಕೂಡ ಯಶಸ್ವಿ ಆಗುವುದಿಲ್ಲ. ದೇವರ ಭೂಮಿ ಅದು ದೇವರ ಭೂಮಿಯಾಗೇ ಉಳಿಯುತ್ತದೆ ಅಂತೇಳಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನನಗೆ ಮತ್ತು ಸನ್ಮಾನ ಮಾಡಿದಿರಿ, ನೀವು ಪ್ರೀತಿ ಗೌರವವನ್ನು ಸೂಚಿಸಿದರೆ ಸಾಕು, ಸನ್ಮಾನ ಮಾಡಬೇಕಾದ್ದು ಅವಶ್ಯಕತೆ ಇಲ್ಲ. ಯಾಕಂದರೆ ಸನ್ಮಾನ ಮಾಡದಿದ್ದರೂ ಕೂಡ ನಿಮ್ಗೆ ಗೊತ್ತಿದೆ, ನಾನು ಸಾಹಿತ್ಯದಲ್ಲಾಗಲಿ ಅಥವಾ ಸಾಹಿತ್ಯದಲ್ಲಿ ಕೂಡ 3 ಮಹಾಕಾವ್ಯವನ್ನು ರಚಿಸಿದಂಥ ಮಹಾಕವಿ ಇಡೀ ಭಾರತದಲ್ಲೇ ಇಲ್ಲ. ನಿಮ್ಮದ ಆಶೀರ್ವಾದದಿಂದ 3 ಮಹಾಕಾವ್ಯಗಳನ್ನು ಕೂಡ ನಾನು ಮಾಡಿದ್ದೇನೆ. ಅದು ಕೂಡ ಇಲ್ಲಿ ಕೂಡ ಅಷ್ಟೇ, ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡತಕ್ಕಂಥ ಮನಮೋಹನ್ ಸಿಂಗ್ ಅವರು ನನಗೆ 5 ವರ್ಷದಲ್ಲಿ ನಾನು ಮಂತ್ರಿ ಆಗಿರುವಾಗ 6 ಪೋರ್ಟ್ಫೋಲಿಯೋಗಳನ್ನು ನಾನು ಕೊಟ್ಟರು. ಎಲ್ಲಾದರೂ ಯಾವ ಪೋರ್ಟ್ಫೋಲಿಯೋ ಅಲ್ಲಿ ಸಮಸ್ಯೆ ಇದ್ದರೆ ಮೊಯ್ಲಿಯವರೇ ನೀವು ನಿರ್ವಹಿಸಿಕೊಂಡು ಬನ್ನಿ ಅಂತೇಳಿ ಅವ್ರು ಹೇಳ್ತಾಯಿದ್ರು. ಅಂಥ ಒಂದು ಪಕ್ಷ. ಯಾಕಂದರೆ ಮನಮೋಹನ್ ಸಿಂಗ್ ಅವರು ಸಿಖ್, ನಾನು ಇಲ್ಲಿ ಏನು ಪರಿಚಯನೇ ಇಲ್ಲ. ಆದರೆ ಈ ವಿಶ್ವಾಸ ಇದೆಯಲ್ಲ, ಈ ವಿಶ್ವಾಸದ ಕೊಂಡಿ ಪರಸ್ಪರ ಕಾಂಗ್ರೆಸ್ ನಾಯಕತ್ವದಲ್ಲಿ, ಈ ವಿಶ್ವಾಸದ ಕೊಂಡಿ ಪರಸ್ಪರ ಕಾಂಗ್ರೆಸ್ನ ಕಾರ್ಯಕರ್ತದಲ್ಲಿ ಅದು ಮತ್ತಷ್ಟು ಬಲವಾಗಬೇಕು, ಶಿಥಿಲವಾಗದಂತೆ ಕಾಪಾಡಿಕೊಳ್ಳತಕ್ಕಂಥ ಕೆಲಸ ನಾವು ಕಾರ್ಕಳದಲ್ಲಿ ಕೂಡ ಮಾಡೋಣ ಅಂತೇಳಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಸುಂದರವಾಗಿರುವಂತಹ